ಟೆಕ್ನಾಲಜಿ ಟೆಕ್ಕಿಗಳ ಕೆಲಸ ಕಸಿಯುತ್ತಿರುವ ಮಧ್ಯೆ ಸ್ಫೋಟಕ ಭವಿಷ್ಯ ಹೊರಬಿದ್ದಿದೆ. ಇಲ್ಲಿ ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಗಳ ಭವಿಷ್ಯ ಡೋಲಾಯಮಾನವಾಗ್ಬಿಟ್ಟಿದೆ ಇದೀಗ ಅಂತ ಹೇಳಿ ಒಂದಷ್ಟು ವಿಚಾರ ಬರ್ತಾ ಇದೆ. ನೋಡಿ, ಇದು 85 ಅಥವಾ 1990 ಆದಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಹೇಳಿಬಿಟ್ರೆ ಅದು ಅಂತಿಮ. ಆ ಕಾಲಘಟ್ಟವನ್ನು ಕೂಡ ನಾವು ನೋಡಿದ್ದೀವಿ. ಸಾಫ್ಟ್ವೇರ್ ಇಂಜಿನಿಯರ್ ಯಾವುದೋ ಒಂದು ಹುಡುಗನ ನೋಡಬೇಕು ಅಂದರೆ ಅವನು ಏನು ಮಾಡ್ತಿದ್ದಾನೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಮುಗೀತು, ಅಂತಿಮ ಅದು. ಸಿನಿಮಾ ತಾರೆಯರಾದಿಯಾಗಿ ಎಲ್ಲ ಒಂದು ಮಹಿಳೆಯರಲ್ಲಿ ಅಥವಾ ಪೋಷಕರಲ್ಲಿದ್ದಂಥದ್ದೇನು ಅಂದರೆ ನನ್ನ ಮಗಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬನು ಕೊಟ್ಟು ಮದುವೆ ಮಾಡಬೇಕು, ಅವನು ಅಮೆರಿಕ ಕರ್ಕೊಂಡು ಹೋಗ್ತಾನೆ. ದೊಡ್ಡದಾಗಿತ್ತು ಈ ಒಂದು ಚರ್ಚೆ, ಪೀಕ್. ಅದೇ ರೀತಿ ಸ್ಯಾಲ್ರಿ ಕೂಡ ಬಂತವ್ರಿಗೆ, ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ ಜಾಸ್ತಿ ಸ್ಯಾಲ್ರಿ ಇರ್ತಿತ್ತು. ಅದಕ್ಕಿಂತ ಮುಂಚೆ ಇದ್ದದ್ದೇನಿದ್ರು ಇಂಜಿನಿಯರ್ ಆಗಿರಬೇಕು, ಡಾಕ್ಟರ್ ಆಗಿರಬೇಕು ಅಂತ. ಅದಾದ್ಮೇಲೆ ಶುರುವಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಗ್ಗೆ. ಈಗೇನಾಗ್ತಾ ಇದೆ, AI ಟೆಕ್ನಾಲಜಿ, ಇದೇ ಸಾಫ್ಟ್ವೇರ್ ಅವರೇ ಸೇರಿಕೊಂಡು ಮಾಡಿದಂಥ ಒಂದು ಟೆಕ್ನಾಲಜಿ ಅಲ್ವೇ, ಇವ್ರುಗಳೇ ಸೇರ್ಕೊಂಡು ಮಾಡಿದಂಥ ಒಂದು ಟೆಕ್ನಾಲಜಿ ಇವತ್ತು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಇವ್ರುಗಳದ್ದೇ ಕೆಲಸವನ್ನು ಕಸಿಯುವುದಕ್ಕೆ ನಿಂತಿದೆ. ಅದು ಸ್ಫೋಟಕ ಭವಿಷ್ಯ. ಇದು 15 ವರ್ಷದ ಬಳಿಕ ಜನರಿಗೆ ಮಾಡೋಕ್ಕೆ ಕೆಲಸನೇ ಇರಲ್ಲ ಅಂತ ಎಲಾನ್ ಮಸ್ಕ್ ಕೂಡ ಹೇಳಿದ್ದು ಇದನ್ನೇ. ಇನ್ನು 15 ವರ್ಷಗಳ ಕಳೆದು ಬಿಟ್ಟರೆ ಎಲ್ಲವನ್ನು AI ಮಾಡ್ಕೊಂಡು ಹೋಗಿಬಿಡುತ್ತೆ, ಜನಗಳಿಗೆ ಕೆಲಸ ಎನ್ನುವುದೇ ಒಂದು ಆಯ್ಕೆ ಆಗಿಬಿಡುತ್ತೆ, ಚಾಯ್ಸ್ ಆಗಿಬಿಡುತ್ತೆ ಅಂತ. ಇಷ್ಟ ಇದ್ದರೆ ಮಾಡ್ಬೋದು ಅವನು ಅಂತ. 15 ವರ್ಷ ಆದ್ಮೇಲೆ ಕೆಲಸನೇ ಇರಲ್ಲ ಜನಗಳಿಗೆ ಮಾಡೋಕ್ಕೆ, ಎಲ್ಲ AI ನೋಡ್ಕೊಂಡ್ಬಿಡುತ್ತೆ ಅಂತ. 5 ವರ್ಷಗಳಲ್ಲಿ IT ಹೊರಗುತ್ತಿಗೆ ಸೇವೆ ಮಾಯ ಆಗಿಬಿಡುತ್ತೆ. ಭಾರತ ಮೂಲದ ಅಮೆರಿಕನ್ ಟೆಕ್ ಉದ್ಯಮಿ ಖೋಸ್ಲಾ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. AI ಮನುಷ್ಯರ ಕೆಲಸ ಕಸಿಯಲಿದೆ ಅಂತ ಹೇಳಿ ಸ್ಫೋಟಕ ಮಾಹಿತಿ ಹೇಳ್ತಾ ಇದ್ದಾರೆ. 15 ವರ್ಷಗಳಲ್ಲಿ ಪರಿಣಿತಿ ಬೇಡುವಂಥ ಕೆಲಸಗಳೇ ಇಲ್ಲವಾಗಲಿವೆ. ವೈದ್ಯ, ಎಂಜಿನಿಯರಿಂಗ್ ರೀತಿ 80% ಕೆಲಸ ಮಾಡ್ತವವು. ರಚನಾತ್ಮಕ ಕೆಲಸಗಳಿಗೆ ಮಾತ್ರ ಬೇಡಿಕೆ ಉಳ್ಕೊಳ್ಳುತ್ತೆ ಅಂತ ಹೇಳಿ ಖೋಸ್ಲಾ ಹೇಳಿರೋದು. AI ಬಂದು ಹೊಸ ಕಂಪನಿಗಳನ್ನು ಹುಟ್ಟು ಹಾಕ್ತಾ ಇದೆ. ಭಾರತ ಮೂಲದ ಅಮೆರಿಕನ್ ಟೆಕ್ ಉದ್ಯಮಿ ಖೋಸ್ಲಾ ಅವರ ಹೇಳಿಕೆ ಇದು.